ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡೋದಕ್ಕೆ ನಮ್ಮ ಏನು ಮಾದಿಗರ ಸಂಘಟನೆಗಳ ಅಧ್ಯಕ್ಷರುಗಳು ಮತ್ತು ಎಲ್ಲ ತಾಲೂಕಿನ ಮುಖಂಡರು ಈ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಯಾಕೆ ಅಂದರೆ ಏನು ಒಳಮೀಸಲಾತಿ ವಿಚಾರವಾಗಿ ಪ್ರತಿಯೊಂದು ಹಂತದಲ್ಲೂ ನಾವು ಹೋರಾಟಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ವಿಚಾರ ಗೊತ್ತಿದೆ. ಸುಮಾರು 35 ವರ್ಷಗಳಿಂದ ಈ ಹೋರಾಟಗಳು ಮಾಡ್ತಾನೇ ಇದ್ದೀವಿ. ಆದರೆ ಒಳಮೀಸಲಾತಿ ಕೊಡ್ತೀವಂತಾರೆ, ಕೊಡಲ್ಲ. ಆದ್ದರಿಂದ ಈಗೊಂದು ವಿಚಾರಗಳೇನೆಂದರೆ, ಕೆಲವೊಂದು ಒಳಮೀಸಲಾತಿ ಕೊಡಬಾರ್ದು ಅಂತ ಕೆಲವೊಂದು ಸಂಘಟನೆಗಳು ಮತ್ತು ಏನು ಕೆಲವೊಂದು ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ ಏನು ಸರ್ಕಾರಕ್ಕೆ. ಯಾಕೆ ಈಗ ನಮ್ಮಲ್ಲೇ ಒಬ್ಬರು ಕೊಡೋದು ಒಬ್ಬರು ಬೇಡ ಅನ್ನೋದು ಯಾಕೆ ಅಂತ ಒಂದು ವಿಚಾರ. ಯಾಕಂದರೆ ಈ ಸಮಾಜ 35 ವರ್ಷಗಳಿಂದ ಪ್ರತಿಯೊಂದು ಹಂತದಲ್ಲೂ ಒಂದು ಹೋರಾಟಗಳನ್ನು ಮಾಡಿ ಪ್ರಾಣ ತ್ಯಾಗಗಳನ್ನು ಮಾಡತಕ್ಕಂಥ ವಿಚಾರ. ಆದರೆ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಏನು 27ನೇ ತಾರೀಕು ಒಂದು ವಿಶೇಷ ಅಧಿವೇಶನ ಕರೆದು ನಾವು ಮೀಸಲಾತಿಯನ್ನು ನಾವು ಮಾಡ್ತೀವಿ ಅಂತ ಒಂದು ಸಭೆಯಲ್ಲಿ ಮೊನ್ನೆ ಏನು ಫ್ರೀಡಮ್ ಪಾರ್ಕಲ್ಲಿ ನಡ್ತಕ್ಕಂಥ ಸಭೆಯಲ್ಲಿ ನಮ್ಮ ಏನು ಮಂತ್ರಿಗಳು ಇದ್ದರು ಅವ್ರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಏನು ನಾಳೆ 27ನೇ ತಾರೀಕು ಒಳಮೀಸಲಾತಿ ಆದರೆ ನಿಜವಾಗಲೂ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಏನು ಒಳಮೀಸಲಾತಿಯಿಂದ ಸುಮಾರು ಬ್ಯಾಕ್ಲಾಗ್ ಹುದ್ದೆಗಳು ಸುಮಾರು 5ರಿಂದ 6 ಸಾವಿರ ಜನಕ್ಕೆ ಏನು ಉದ್ಯೋಗಗಳನ್ನು ಕೊಡ್ತಕ್ಕಂಥ ಒಂದು ಇದೆ ಒಳಮೀಸಲಾತಿ. ಆದರೆ ಕೆಲವೊಂದು ಪಟ್ಟದಪ್ಪ ಅವ್ರನ್ನ ಏನಂತ ಕರಿಬೇಕಂದ್ರೆ ನಿಜವಾಗಲೂ ಈ ಮಾದಿಗರಿಗೆ ನಿಜವಾಗಲೂ ಅವರು ಯಾವುದೇ ರೀತಿ ಅವ್ರಿಗೆ ಅನ್ಯಾಯ ಆಗಬೇಕಂತ ಕೆಲವು ಸಚಿವರುಗಳು ಇದನ್ನು ಸಿದ್ದರಾಮಯ್ಯ ಅವರಿಗೆ ಹೇಳಿ ನಿಲ್ಲಿಸುವಂಥ ಒಂದು ಅವ್ರಿಗೆ ತಲೆ ತುಂಬುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ 35 ವರ್ಷಗಳಿಂದ ಈ ಮಾದಿಗರು ಏನು ಹೋರಾಟ ಮಾಡಿರೋದ್ರಿಂದ ಇವತ್ತು ನೀವೆಲ್ಲ ಚೆನ್ನಾಗಿದ್ದೀರಾ. ನಾವು ಚೆನ್ನಾಗಿರೋದು ಬೇಡವಾ? ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಏನು ಒಂದು ಎಕ್ಸಾಮ್ ಬರೆದು ಅದರಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಹೋಗಬಾರ್ದಾ? ಅದನ್ನು ಕೇಳೋದು ತಪ್ಪ? ಅದರಿಂದ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋ ವಿಚಾರ ಏನಂದರೆ, ಎಲ್ಲ ಜಿಲ್ಲೆಗಳಲ್ಲಿ ಮಾದಿಗ ಏನು ಸಂಘಟನೆಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ದಿನ ಒಂದು ಮೆಮೊರಂಡಮ್ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಏನು ಮುಖ್ಯಮಂತ್ರಿಗಳು 27ನೇ ತಾರೀಕು ಘೋಷಣೆ ಮಾಡಿದ್ರೆ ಅವ್ರಿಗೆ ತುಂಬ ಧನ್ಯವಾದಗಳು. ಇಲ್ಲ ಅಂದರೆ ನಿಜವಾಗಲೂ ನಾವು ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಮಾದಿಗ ಸಂಘಟನೆಗಳಿದ್ದೀವೋ ನಿಜವಾಗಲೂ ನಿಮಗೆ ಬಹಿಷ್ಕಾರ ಹಾಕುವಂಥ ಕೆಲಸ ಮಾಡ್ತೀವಿ. ದಯವಿಟ್ಟು ನೀವು ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ನನ್ನ ಹೆಸರು ಕೆ ಕೃಷ್ಣಮೂರ್ತಿ, ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ನಗರ ಪ್ರಾಧಿಕಾರ ಮಾಜಿ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ.